ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಪರಮಾತ್ಮನನ್ನು ಅರ್ಥ ಮಾಡಿಸ್ಲಿಕ್ಕಾಗಿ ಪ್ರಕೃತಿ ಮತ್ತು ಪುರುಷ ಅನ್ನುವ ಭೇದವನ್ನು ಕಲ್ಪಿಸಿ ಇಲ್ಲಿ ಪ್ರಕೃತಿ ಅಂದರೆ ಏನು, ಆಕೆಯ ಕೆಲಸ ಏನು ಅನ್ನುವುದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದ. ಈ ಪ್ರಕೃತಿಗೆ ಪ್ರಳಯವೇ ಸಾಯಂಕಾಲವು, ಸೃಷ್ಟಿಯ ಉತ್ಪತ್ತಿಯೇ ಪ್ರಾತಃ ಕಾಲವು. ಇವಳು ಅದ್ಭುತ ಮೋಹಕ ಶಕ್ತಿಯಾಗಿರುವಳು. ಈ ಪ್ರಕೃತಿ ಯಾವ ರೀತಿಯಲ್ಲಿ ಮೋಹಮಯವಾಗಿದೆ ಅಂದರೆ ನೋಡಿದವರೆಲ್ಲ ವಿಸ್ಮಯಗೊಳ್ತಾರೆ, ಮೋಹಕ್ಕೆ ಒಳಗಾಗ್ತಾರೆ. ಆ ರೀತಿಯಲ್ಲಿ ಮೋಹಕ ಶಕ್ತಿ ಉಳ್ಳಂಥವಳು ಈ ಪ್ರಕೃತಿ. ಇವಳು ಅದ್ವಯನೂ ಸಂಗರಹಿತನೂ ರೂಪರಹಿತನೂ ಆದ ದೇವನಿಗೆ ಆಪ್ತ ಬಂಧುವಾದ ಶೂನ್ಯವೆಂಬ ಮಂದಿರದಲ್ಲಿ ಆನಂದಪೂರ್ವಕವಾಗಿ ಮೆರೆಯುವಳು. ಈ ಪ್ರಕೃತಿಯ ವಿಲಾಸ ಸ್ಥಾನ ಯಾವುದು ಅಂದರೆ ಆನಂದಪೂರ್ವಕವಾಗಿ ಎಲ್ಲಿ ಮೆರೀತಾಳೆ ಅಂದರೆ ಶೂನ್ಯವೆಂಬ ಮಂದಿರದಲ್ಲಿ, ಪರಮಾತ್ಮನ ಶೂನ್ಯವೆಂಬ ಮಂದಿರದಲ್ಲಿ. ನಿರುಪಮಳಾದ ಈಕೆಯು, ಯಾವ ಉಪಮೇಯ ಉಪಮಾನಗಳನ್ನು ಕೊಡಲಿಕ್ಕಾಗದೇ ಇರತಕ್ಕಂಥ ಅದ್ಭುತವಾದ ಈ ಪ್ರಕೃತಿ, ನಿರುಪಮಳಾದ ಈಕೆಯು ಸೌಭಾಗ್ಯವಶದಿಂದ ಮೆರೆಯಲು ಪುರುಷನೂ ಸಹ ಇವಳಿಗೆ ಮುಗ್ಧನಾದನು. ಹೌದಾ, ಈಗೆಲ್ಲ ನಡೀತದ ಅಂತಂದರೆ ಇಲ್ಲಿ ವಾಚಕ ದೃಷ್ಟಿಯಿಂದ ಹೇಳ್ತಾ ಇರೋದಷ್ಟೇ. ಆದರೆ ಪರಮಾತ್ಮನೆಂಬುವನು ಒಬ್ಬನೇ ತಾನಾಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಅದ್ವೈತವನ್ನು, ಆ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇಷ್ಟೆಲ್ಲ ಹೇಳ್ತಾ ಇರೋದು. ಪುರುಷನು ವಿಕಾರರಹಿತನಾಗಿದ್ದರು, ಯಾವ ವಿಕಾರವೂ ಇಲ್ಲದಿದ್ದರು, ಉದಾಸೀನತೆಯಿಂದಿದ್ದರು ಪ್ರಕೃತಿಯು ತಾನಾಗಿಯೇ ಪರಿಪರಿಯ ವಿಕಾರಗಳಿಂದ ರಂಜಿಸುವಂತೆ ಮಾಡುವಳು. ಬ್ರಹ್ಮನು ಸ್ವಯಂಭುವಾಗಲು ಈಕೆಯು ಉತ್ಪತ್ತಿಯ ಸಲುವಿನಿಂದ ಬಹುರೂಪಳಾಗಿ ನಿರಾಕಾರವನ್ನು ಸಾಕಾರ ಮಾಡುವಳು. ಬ್ರಹ್ಮನು ನಿರಾಕಾರ, ಆದರೆ ಆ ಬ್ರಹ್ಮನ ಶಕ್ತಿಯೇ ಸಾಕಾರ ರೂಪನ್ನು ಧರಿಸಿ ಕಾಣಬರ್ತದೆ. ಶಕ್ತಿಯಲ್ಲಿ ಬ್ರಹ್ಮನ ಶಕ್ತಿಯೇ ಪ್ರಕೃತಿ ಅಂತ ಕರೆಸ್ಕೊಳ್ತಾ ಇದೆ. ಪುನಃ ಬ್ರಹ್ಮದಲ್ಲಿಯೇ ತಾನೇ ಸ್ಥಿತಳಾಗಿ ಮಾಯೆ ಎಂಬ ಹೆಸರಿನಿಂದ ಮೆರೆಯುತ್ತಾ ನಿರಿಚ್ಛನಾದ ಬ್ರಹ್ಮನಲ್ಲಿ ಇಚ್ಛೆಯನ್ನು ಹುಟ್ಟಿಸಿ ವಾಸನಾರಹಿತನಿಗೆ ವಿಷಯ ವಾಸನೆಯನ್ನು, ಸ್ವಯಂಪೂರ್ಣನಿಗೆ ತೃಪ್ತಿಯನ್ನು ಮೊದಲೇ ಪರಿಪೂರ್ಣ, ಅವನು ಸ್ವಯಂ ಪರಿಪೂರ್ಣನಾಗಿರ್ತಾನೆ, ಆತನಿಗೆ ತೃಪ್ತಿಯನ್ನು, ಜಾತಿ ಇಲ್ಲದವನಿಗೆ ಜಾತಿಯನ್ನು, ಗೋತ್ರವಿಲ್ಲದವನಿಗೆ ಗೋತ್ರವನ್ನು, ನಾಮರಹಿತನಿಗೆ ನಾಮವನ್ನು, ಅಜನ್ಮನಿಗೆ ಜನ್ಮವನ್ನು, ನಿಷ್ಕಾಮಿಗೆ ಕರ್ಮವನ್ನು, ನಿರ್ಗುಣನಿಗೆ ಗುಣವನ್ನು, ಚರಣವಿಲ್ಲದವನಿಗೆ ಚರಣವನ್ನು, ಕಿವಿ ಇಲ್ಲದವನಿಗೆ ಕಿವಿಯನ್ನು, ನಯನರಹಿತನಿಗೆ ನಯನವನ್ನು, ಭಾವರಹಿತನಿಗೆ ಭಾವವನ್ನು, ಅವಯವರಹಿತನಿಗೆ ಅವಯವವನ್ನು ಉಂಟು ಮಾಡುವಳು. ಸಾಕಾರ ರೂಪನ್ನು ತಳೆದ ಮೇಲೆ ಏನೇನು ಇರಲಿಲ್ವೋ ಅವೆಲ್ಲವನ್ನು ಉಂಟು ಮಾಡುವಂಥ ಶಕ್ತಿ ಪ್ರಕೃತಿಯಲ್ಲಿ ಇದೆ. ಅಂದರೆ ನಿರಾಕಾರವಾಗಿದ್ದಂಥ ಬ್ರಹ್ಮ ಸಾಕಾರ ರೂಪನ್ನು ತಾಳುತ್ತದೆ. ಸಾಕಾರ ರೂಪನ್ನು ತಾಳಿದಾಗ ಅದು ಸುಂದರಮಯವಾಗಿ ಕಾಣ್ತಾ ಇರ್ತದೆ. ಅವಯವಗಳಿಂದ ಒಡಗೂಡಿದಂಥ ಪ್ರಕೃತಿ ಕಾಣ್ತಾ ಇರ್ತದೆ. ಚಂದ್ರನಲ್ಲಿ ಯಾವ ವಿಕಾರವಿರದಿದ್ದರೂ ಅಮಾವಾಸ್ಯೆಯಲ್ಲಿ ಆತನ ತೇಜಸ್ಸು ಅಡಗುವಂತೆ. ಚಂದ್ರನಲ್ಲಿ ಯಾವ ವಿಕಾರವೂ ಇಲ್ಲ, ಸದಾ ಸರ್ವದ ಒಂದೇ ಥರ ಇರ್ತದೆ. ಆದರೆ ಅಮಾವಾಸ್ಯೆಯಲ್ಲಿ ಅದರ ಸಂಪೂರ್ಣ ಬೆಳಕು ಅಡಗಿ ಹೋಗುವಂತೆ ಪುರುಷನು ವಿಕಾರರಹಿತನಾಗಿದ್ದರೂ ಈ ಪ್ರಕೃತಿಯೇ ತನ್ನ ವ್ಯಾಪಕತೆಯಿಂದಲೂ ವಿಕಾರಗಳಿಂದಲೂ ಸುತ್ತುವರಿಯುವಳು. ಈಗ ಚಂದ್ರನು ಅಲ್ಲೇನು ಪರಿಪೂರ್ಣವಾಗಿ ಕತ್ತಲಾಗ್ಬಿಡೋದಿಲ್ಲ, ಪರಿಪೂರ್ಣವಾಗಿ ಬೆಳಕೇ ಇಲ್ಲದಂತೆ ಆಗ್ಬಿಡೋದಿಲ್ಲ. ಆದರೆ ಆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ದೆ ಆದರೆ ಅಮಾವಾಸ್ಯೆ ಕಳೆದು ಮಾರನೆಗೆ ಚಂದ್ರ ಸಣ್ಣದಾಗಿ ಕಾಣಿಸ್ಲಿಕ್ಕೆ ಆರಂಭ ಆಗ್ತಾನೆ. ಆ ರೀತಿಯಲ್ಲಿ ಇಲ್ಲಿ ಪರಿಪೂರ್ಣವಾಗಿ ಏನೂ ಅಲ್ಲದ ಪರಮಾತ್ಮನನ್ನು ಎಲ್ಲವನ್ನೂ ಮಾಡುವಂತೆ, ಇವನೇ ಕಾರ್ಯವನ್ನು ಮಾಡ್ತಾ ಇದ್ದಾನೇನೋ, ಪ್ರಕೃತಿ ಕಾರ್ಯವನ್ನು, ಪ್ರಪಂಚದ ಕಾರ್ಯವನ್ನು ಇದನ್ನೇ ನಿರ್ವಹಿಸ್ತಾ ಇದ್ದಾನೇನೋ ಅನ್ನುವ ರೀತಿಯಲ್ಲಿ ಪ್ರಕೃತಿ ತನ್ನ ವ್ಯಾಪಕತೆಯಿಂದಲೂ ವಿಕಾರಗಳಿಂದಲೂ ಸುತ್ತುವರಿಯುವಳು. ಯಾರನ್ನ? ಪರಮಾತ್ಮನನ್ನು. ಈ ಪ್ರಕೃತಿಯ ಅಸ್ತಿತ್ವದಿಂದಲೇ ಪುರುಷನಿಗೆ ಪುರುಷತ್ವ ಉಂಟಾಗಿದೆ.
ಪ್ರಕೃತಿಯ ಅಸ್ತಿತ್ವದಿಂದಲೇ ಪುರುಷನಿಗೆ ಪುರುಷತ್ವ ಉಂಟಾಗಿದೆ. ಚಿನ್ನವು ಸ್ವಚ್ಛವಾಗಿದ್ದರೂ ಮಿಶ್ರಣಾಂಶವು ಹೆಚ್ಚಿದಂತೆಲ್ಲ ಬಣ್ಣವು ತಗ್ಗುವಂತೆ, ಸದಾಚಾರವುಳ್ಳವನಾದರೂ ಪಿಶಾಚಿಯಿಂದ ಹಿಡಿಯಲ್ಪಟ್ಟಾಗ ಮರುಳನಾಗಿ ನಿಂದಾಸ್ಪದವಾದ ಅನಾಚಾರಗಳನ್ನು ಮಾಡುವಂತೆ, ಮೋಡಗಳು ಕವಿದುಕೊಂಡಾಗ ಮಧ್ಯಾಹ್ನ ಕಾಲವಾಗಿದ್ದರೂ ಸಹ ದುರ್ದಿನವಾಗುವಂತೆ, ಅಥವಾ ಪಶುವಿನ ಕೆಚ್ಚಲಿನಲ್ಲಿ ಹಾಲು ಮುಚ್ಚಲ್ಪಟ್ಟಿರುವಂತೆ, ಅಥವಾ ಕಟಿಕೆಯ ಒಳಗಡೆಯಲ್ಲಿ ಬೆಂಕಿಯು ಅಡಗಿರುವಂತೆ, ವಸ್ತ್ರದಿಂದ ಮುಚ್ಚಲ್ಪಟ್ಟ ರತ್ನದ ತೇಜಸ್ಸು ಕಾಣದಿರುವಂತೆ, ಸೆರೆಸಿಕ್ಕಿದ ರಾಜನ ಸಾಮರ್ಥ್ಯವು ಪ್ರಕಟವಾಗದಿರುವಂತೆ, ರೋಗದಿಂದ ಜರ್ಜರಿತವಾದ ಸಿಂಹದ ತೇಜಸ್ಸು ಅಡಗುವಂತೆ, ಈ ಪ್ರಕೃತಿಯ ವಶದಲ್ಲಿ ಬಿದ್ದ ಪುರುಷನು ತನ್ನ ತೇಜಸ್ಸನ್ನು ಕಳೆದುಕೊಳ್ಳುವನು. ಅದಕ್ಕೆ ಜ್ಞಾನಿಗಳೆಲ್ಲ ಏನು ಮಾಡ್ತಾರಪ್ಪ ಅಂದರೆ, ಪ್ರಕೃತಿಯನ್ನು ಮಾಯೆಯನ್ನು ಗೆಲ್ಲೋದು ಕಷ್ಟ ತಿಳಿದಂಥ ಜ್ಞಾನಿಗಳೇನು ಮಾಡ್ತಾರೆ ಅಂದರೆ, ಅಮ್ಮ ನೀನೇ ಗತಿ ಅಂದ್ಬಿಡ್ತಾರೆ. ಬೇಕಮ್ಮ ನೀನೇ ತಾಯೇ ಮಾಯೆ, ನಾನು ಅನ್ಯರನ್ನು ಬೇಡಿ ಸಾಕಾಯಿತು ಅಂತ ಶಿವರಾಮ ಶಾಸ್ತ್ರಿಗಳು ಬೇಡೇ ಬಿಟ್ಟಿದ್ದಾರೆ. ರಾಮಕೃಷ್ಣ ಪರಮಹಂಸರಂತೂ ಅಮ್ಮ 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 ಅಂತ ಚಿಕ್ಕ ಮಗು ಅಲವತ್ಕೊಳ್ಳುವಂಗೆ ಅಲವತ್ಕೊಬಿಟ್ರು. ಯಾಕಂದರೆ ಮಾಯೆಯನ್ನು ಅಷ್ಟು ಸುಲಭವಾಗಿ ಗೆಲ್ಲೋದು ಸಾಧ್ಯವಿಲ್ಲದ ಮಾತು. ಅದರಿಂದ ಭಕ್ತಿ ನವವಿಧ ಭಕ್ತಿಯಲ್ಲಿ ಯಾವ ರೀತಿಯಲ್ಲಿ ಹೋದ್ರೂ ಮಾಯೆಯನ್ನು ಗೆಲ್ಬೋದು ಅಂತ ಭಕ್ತಿಯನ್ನು ಹೆಚ್ಚು ಪ್ರಚಾರವನ್ನು ಮಾಡಿದ್ರು. ನಾನೇ ಪರಮಾತ್ಮ, ಮಾಯೆ ಎಂಬುದು ನನ್ನ ಮುಂದೆ ನಡೆಯೋದಿಲ್ಲ ಅಂತ ಗೆದ್ದವರು ವಿರಳ. ಮಾಯೆಯನ್ನು ಅನುಸರಿಸ್ಕೊಂಡು ಹೋಗಿ ಗೆದ್ದವರೇ ಜಾಸ್ತಿ. ಈ ಪ್ರಕೃತಿಯ ವಶದಲ್ಲಿ ಬಿದ್ದ ಪುರುಷನು ತನ್ನ ತೇಜಸ್ಸನ್ನು ಕಳೆದುಕೊಳ್ಳುವನು. ಇದನ್ನು ನಿನಗೆ ದೃಷ್ಟಾಂತಪೂರ್ವಕವಾಗಿ ವರ್ಣಿಸುವೆನು. ನಿನಗೊಂದು ದೃಷ್ಟಾಂತ ಕೊಟ್ಟು ವರ್ಣಿಸ್ತೀನಿ ಕೇಳು. ಪ್ರಕೃತಿಯ ಸಂಗ ಮಾಡಿದ್ರೆ ಪುರುಷ ಹೇಗೆ ಶಕ್ತಿಯನ್ನು ಕಳೆದುಕೊಳ್ತಾನೆ ಅಂತ. ನಿದ್ರೆಯಲ್ಲಿರುವ ಪುರುಷನು ಸ್ವಪ್ನಾವಸ್ಥೆಯಲ್ಲಿ ವಿವಿಧ ಭೋಗಗಳಿಂದ ಸುಖ ದುಃಖಗಳನ್ನು ಅನುಭವಿಸುವಂತೆ, ವಿರಕ್ತನೂ ಸಹ ಸ್ತ್ರೀ ಸಂಘದಿಂದ ಸಾಂಸಾರಿಕ ಬಂಧನಕ್ಕೆ ಕಟ್ಟು ಬೀಳುವಂತೆ, ಪುರುಷನೂ ಸಹ ಪ್ರಕೃತಿಗೆ ವಶನಾಗಿ ತ್ರಿಗುಣಗಳ ಸಂಘದಿಂದ ಬಂಧಿತನಾಗಿ ಸುಖ ದುಃಖಗಳನ್ನು ಭೋಗಿಸುತ್ತಾ ಜನನ ಮರಣಗಳೆಂಬ ವದೆತವನ್ನು ತಿನ್ನುವನು. ಹೇ ಅರ್ಜುನ, ಉರಿಯುವ ಕೆಂಡದಂತೆ ಕಾಣುವ ಕಬ್ಬಿಣಕ್ಕೆ ಹಾಕಿದ ಚಮಟಿಕೆಯು ಪೆಟ್ಟುಗಳು ನೋಡುವವರಿಗೆ ಬೆಂಕಿಗೆ ತಗುಲುತ್ತವೆಂದು ತಿಳಿಯುವಂತೆಯೂ, ಈಗ ಕಬ್ಬಿಣ ಕಾಯಿಸ್ಬಿಟ್ಟು ಚೆನ್ನಾಗಿ ಬಡಿತಾ ಇದ್ರೆ ನೋಡೋರ ಕಣ್ಣಿಗೆ ಬೆಂಕಿಗೆ ಏಟು ಬೀಳ್ತೈತೆ ಅನ್ನಂಗೆ ಅನ್ನಿಸ್ತದ. ಕಬ್ಬಿಣಕ್ಕೆ ಏಟೇ ಬೀಳ್ತಾ ಇರ್ತದೆ, ಆದರೆ ನೋಡೋರ ಕಣ್ಣಿಗೆ ಬೆಂಕಿಗೆ ಏಟು ಬೀಳ್ತಾ ಇದೆ ಅಂತ ಅನ್ನಿಸ್ತದೆ. ಬೆಂಕಿಗೆ ಯಾವಾಗಾದ್ರೂ ಏಟು ಹೊಡೆಯೋಕ್ಕಾಗತ್ತಾ? ಪೆಟ್ಟುಗಳನ್ನ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಬೀಳ್ತಾ ಇರೋದು ಯಾರಿಗೆ? ಕಬ್ಬಿಣದ ತುಂಡಿಗೆ ಬೀಳ್ತಾ ಇರೋದು ಏಟು. ಹಾಗೆ, ಅಥವಾ ನೀರಿನ ಒಯ್ದಾಟದಲ್ಲಿ ಒಂದೇ ಚಂದ್ರಬಿಂಬವು ಅನೇಕವಾಗಿ ಕಾಣಲು ಚಂದ್ರರು ಅನೇಕರಿರುವರೆಂದು ಭಾವಿಸುವಂತೆಯೂ, ಸ್ಫಟಿಕದ ಮಣಿಗೆ ಕುಂಕುಮ ಹಚ್ಚಲು ರಕ್ತವರ್ಣವು ತೋರುವಂತೆಯೂ, ಕನ್ನಡಿಯಲ್ಲಿ ನೋಡಲು ಒಂದೇ ಮುಖವು ಎರಡಾಗಿ ತೋರುವಂತೆಯೂ, ಎದುರುಗಡೆ ನಿಂತಿರೋ ನಾನು ಕನ್ನಡಿ ಒಳಗೆ ಕಾಣುವಂಥ ನನ್ನ ಬಿಂಬ ಎರಡಾಗಿ ಕಾಣುವಂತೆಯೂ, ಪ್ರಕೃತಿ ಗುಣಗಳ ಸಂಘದಿಂದ ಜನ್ಮಗಳಿಲ್ಲದವನಿಗೆ ಅನೇಕ ಜನ್ಮಗಳಿರುವಂತೆ ಕಾಣುವುದು. ಅಂದರೆ ಪರಮಾತ್ಮನು ಜನ್ಮರಾಹಿತ್ಯನು, ಆದರೆ ಪ್ರಕೃತಿಯ ಒಡಗೂಡಿದಿಂದ ಗುಣದೋಷಗಳಿಂದಾಗಿ ಜನ್ಮಗಳನ್ನು ಎತ್ತುವವನು, ಹುಟ್ಟುವವನು, ಸಾಯುವವನು ಅಂತ ಕಾಣ್ತಾನೆ. ಯತಿಯಾದವನಿಗೆ ಸ್ವಪ್ನಾವಸ್ಥೆಯಲ್ಲಿ ಯತಿಯಾದವನಿಗೆ ಸ್ವಪ್ನಾವಸ್ಥೆಯಲ್ಲಿ ಅನೇಕ ರೀತಿಯಲ್ಲಿ ಕೆಟ್ಟ ರೀತಿಯ ಒಂದು ಕನಸುಗಳು ಬರುವಂತೆ, ನಾನು ನೀತಿಭ್ರಷ್ಟನಾದನೆಂಬ ಕೀಳುಮಟ್ಟದ ಭಾವನೆಯು ಜನಿಸುವಂತೆ, ಈ ಪುರುಷನೂ ಸಹ ಉತ್ತಮ ಅಧಮ ಯೋನಿಯಲ್ಲಿ ಹೀನವಾದ ಪ್ರಾಣಿಗಳ ಜನ್ಮವನ್ನು, ಈ ನೊಣ, ತಿಗಣೆ, ಸೊಳ್ಳೆ, ಇತರ ಜೀವಜಂತುಗಳ ಜನ್ಮಗಳಲ್ಲಿ ನಾನು ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ ಅಂತ ಭಾವಿಸುವನು. ನಿಸ್ಸಂಗನಾದ ಪುರುಷನಿಗೆ ಯಾವ ಜನನ ಮರಣಗಳು ಇಲ್ಲದಿದ್ದರೂ ಪ್ರಕೃತಿಯ ಗುಣಸಂಗದಿಂದ ವಿಷಯಗಳ ಭೋಗಕ್ಕೆ ಮೂಲ ಕಾರಣವಾಗುವುದು. ಪ್ರಕೃತಿಯ ಗುಣಸಂಗದಿಂದ ವಿಷಯಗಳ ಭೋಗಕ್ಕೆ ಮೂಲ ಕಾರಣವಾಗುವುದು ಅಂದರೆ ಗುಣದೋಷಗಳನ್ನು ಕಳೆದುಕೊಂಡ್ರೆ, ಇಲ್ಲಿ ಗುಣಗಳ ಸಂಘವನ್ನು ಕಳೆದುಕೊಂಡ್ರೆ ವಿಷಯ ಭೋಗ
ದೂರವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.